ನ್ಯೂಸ್5ಗೆ ಸ್ವಾಗತ. ನಾಗಮಂಗಲ ತಾಲೂಕು ಆಡಳಿತ ಮತ್ತು ತಾಲೂಕು ಎಸ್ಎಸ್ಕೆ ವಿಶ್ವಕರ್ಮ ಸಮಾಜ ಸೇವಾ ಸಂಘದ ವತಿಯಿಂದ ಭಗವಾನ್ ವಿಶ್ವಕರ್ಮ ಜಯಂತಿ ಪಟ್ಟಣದ ಆಡಳಿತ ಸೌಧದ ನ್ಯಾಯಾಂಗ ಸಭಾಂಗಣದಲ್ಲಿ ನಡೆಯಿತು. ತಹಶೀಲ್ದಾರ್ ಜಿ ಆದರ್ಶ ಅವರು ಭಗವಾನ್ ವಿಶ್ವಕರ್ಮರ ಭಾವಚಿತ್ರಕ್ಕೆ ಪೂಜೆ ಮತ್ತು ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ತಹಶೀಲ್ದಾರ್ ಜಿ ಆದರ್ಶ ಅವರು ಮಾತನಾಡುತ್ತಾ ತಾಲೂಕಿನ ಜನತೆಗೆ ಭಗವಾನ್ ವಿಶ್ವಕರ್ಮ ಜಯಂತಿ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತೇನೆ. ವಿಶ್ವಕರ್ಮರು ತಯಾರಿಸಿರುವ ವಸ್ತುಗಳಿಂದ ನಮ್ಮ ದೇಶದಲ್ಲಿ ಆರ್ಥಿಕತೆ ಅಭಿವೃದ್ಧಿ ಹೆಚ್ಚಾಗುತ್ತದೆ. ವಿಶ್ವಕರ್ಮ ಅವರ ಆದರ್ಶ, ಶ್ರದ್ಧೆ, ಶ್ರಮ, ಪರಂಪರೆಯ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋದರೆ, ಮುಂದಿನ ಪೀಳಿಗೆಗೆ ಯುವಕ ಯುವತಿಯರ ಕೌಶಲ್ಯ ವೃತ್ತಿಯನ್ನು ಅಳವಡಿಸಿಕೊಂಡ್ರೆ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಿದಂತೆ ಆಗ್ತದೆ ಅಂತ ತಹಶೀಲ್ದಾರ್ ಜಿ ಆದರ್ಶ ಅವರು ತಾಲೂಕಿನ ಜನತೆಗೆ ತಿಳಿಸಿದರು. ಸಮಾರಂಭದಲ್ಲಿ ನಾಗಮಂಗಲ ತಾಲೂಕು ಎಸ್ಎಸ್ಕೆ ವಿಶ್ವಕರ್ಮ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದಂಥ ಎನ್ ಕೃಷ್ಣಾಚಾರ್ ನಲ್ಕುಂದಿ, ಶಿರಸ್ತೇದಾರ್ ಚಂದ್ರಶೇಖರ್ ಮಲ್ಲಿಕಾರ್ಜುನ, ತಾಲೂಕು ಎಸ್ಎಸ್ಕೆ ವಿಶ್ವಕರ್ಮ ಸಮಾಜದ ಸೇವಾ ಸಂಘದ ಪದಾಧಿಕಾರಿಗಳಾದ ಅಭಿಷೇಕ್, ರಾಜು, ಎನ್ವಿ ಉಮೇಶ್, ಎನ್ಎ ನಂಜುಂಡಪ್ಪ, ನಂದಿನಿ ರಾಜು, ನಾಗೇಶ್, ದೇವರಾಜ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆಯ ನೌಕರರು ಉಪಸ್ಥಿತರಿದ್ದರು. ವಿಶ್ವಕರ್ಮರ ಆದರ್ಶಗಳನ್ನ ಮತ್ತು ಮೌಲ್ಯಗಳನ್ನ ನೀವು ಮುಂದುವರಿಸಿಕೊಂಡು ಏನೇನು ಹಾರ್ಡ್ ವರ್ಕ್, ಶ್ರಮ, ಶ್ರದ್ಧೆ ಅಥವಾ ವೃತ್ತಿಪರತೆ, ಪ್ರೊಫೆಷನಲಿಸಮ್, ಅದಕ್ಕೆ ಒಂದು ಟೆಕ್ನಿಕಲ್ ಫಿಟ್ನೆಸ್ ಬೇಕು. ಏನೇ ಒಂದು ಕೆಲಸ ಮಾಡಬೇಕು, ಬಿಕಾಸ್ ನೀವು ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಅಂದರೆ ಇಟ್ ಲಾಟ್ ಆಫ್ ಟೆಕ್ನಿಕಲ್ ಒಂದು ನಾಲೆಜ್ ಬೇಕಾಗ್ತದೆ. ಎಕ್ಸಾಂಪಲ್, ಒಂದು ಎಲ್ಲೋರದಲ್ಲಿ ಒಂದು ಕಲ್ಲನ್ನ ಕೊರ್ಕೊಂಡು ಹೋಗಿ ಒಂದು ದೊಡ್ಡ ದೇವಸ್ಥಾನ ಮಾಡಬೇಕು. ಅದು ಎಷ್ಟಾಗ್ತಾ ಯಾವ ಡಿಸೈನ್ ಬರಬೇಕು ಅಂತ ಯೋಚನೆ ಮಾಡಬೇಕು ಅಂದರೆ ಅಡ್ವಾನ್ಸ್ ನಾಲೆಡ್ಜ್ ಬೇಕಾಗ್ತದೆ. ಅಂತ ನಾಲೆಡ್ನ ನೀವು ಇಟ್ಕೊಂಡು ಬೆಳೆಸ್ಕೊಂಡು ವಿಶ್ವಕರ್ಮರ ಪರಂಪರೆಯನ್ನು ಬೆಳೆಸ್ಕೊಂಡು ಬಂದಿದ್ದೀರಿ. ಮತ್ತು ನೀವು ಏನೇ ಇದ್ರೂ ಹೊಸದಾಗಿ ಮಾಡೋದನ್ನ ಬಗ್ಗೆ ಯೋಚನೆ ಮಾಡ್ತೀನಿ. ಅಂದರೆ ಹೊಸದಾಗಿ ಕ್ರಿಯೇಟ್ ಮಾಡೋವಂಥದ್ದು, ಯಾವುದನ್ನೇ ಹೊಡೆಯುವಂಥದ್ದು, ಆ ಥರದ್ದೇನಲ್ಲ. ಸೊ ಅದು ನಿಮ್ಮ ಆ ಮನೋಭಾವ ಇಟ್ಸ್ ವೆರಿ ಕಮೆಂಡಬಲ್, ಶ್ಲಾಘನೀಯ. ಈ ರೀತಿ ಹೇಳಿದ ವಿಶ್ವಕರ್ಮರ ಆದರ್ಶವನ್ನು, ಮೌಲ್ಯಗಳನ್ನ ನಾವು ಅಳವಡಿಸ್ಕೊಂಡ್ರೆ ಶ್ರೇಷ್ಠ ವ್ಯಕ್ತಿ ಆಗ್ಬೋದು, ದೇಶವನ್ನು ಮುನ್ನಡೆಸಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್5.